ಸಾವನ್ನಪ್ಪಿರುವುದು ಮತ್ತೊಬ್ಬನ ಸ್ಥಿತಿ ಗಂಭೀರವಾಗಿದೆ. ಹೊಸ ಕಂಬಕ್ಕೆ ಕೇಬಲ್ ಅನ್ನು ಎಳೆಯುವಂತಹ ವೇಳೆ ಕರೆಂಟ್ ಶಾಕ್ ಹೊಡೆದಿರುವಂತಹ ಹಿನ್ನೆಲೆಯಲ್ಲಿ ಒಬ್ಬ ಇಹಲೋಕವನ್ನು ತ್ಯಜಿಸಿದರೆ ಮತ್ತೊಬ್ಬ ಈಗ ಆತನ ಸ್ಥಿತಿ ಗಂಭೀರವಾಗಿದೆ. ಕರ್ತವ್ಯ ನಿರತ ಲೈನ್ಮ್ಯಾನ್ ಸಹಾಯಕರಿಗೆ ಕರೆಂಟ್ ಶಾಕ್. ಈ ಕರೆಂಟ್ ಶಾಕ್ನಿಂದ ಓರ್ವ ಸಾವನ್ನಪ್ಪಿದ್ದಾರೆ, ಮತ್ತೊಬ್ಬ ಸ್ಥಿತಿ ಗಂಭೀರವಾಗಿದೆ. ಹೊಸ ಕಂಬಕ್ಕೆ ಕೇಬಲ್ ಎಳೆಯುವಂತಹ ವೇಳೆ ಕರೆಂಟ್ ಶಾಕ್ ಹೊರಟಿದೆ. ತೋಟಗೆರೆ ಸಮೀಪದ ಕುಕ್ಕನಹಳ್ಳಿ ಬಳಿ ನಡೆದಂತಹ ಘಟನೆ. ಬೆಂಗಳೂರು ಉತ್ತರ ತಾಲೂಕಿನ ತೋಟಗೆರೆ ಕುಕ್ಕನಹಳ್ಳಿಯಲ್ಲಿ ನಡೆದಂತಹ ದುರ್ಘಟನೆ ಇದು. ಶಿವಮೊಗ್ಗದ ಚಿಕ್ಕ ಜಂಬೂರಿನ ಅಣ್ಣಪ್ಪ 28 ವರ್ಷದವ ಮೃತ ದುರ್ದೈವಿ. ಮತ್ತೊಬ್ಬ ಅನಿಲ್ 24 ವರ್ಷದವ ಗಂಭೀರವಾದಂತಹ ಸ್ಥಿತಿಯಲ್ಲಿರೋದು. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಲಾಗ್ತಾ ಇದೆ. ಈಗ ಅನಿಲ್ಗೆ ಸದ್ಯ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇದರ ಪರವಾಗಿ ಈಗ ಪ್ರಕರಣ ದಾಖಲಾಗಿದೆ. ಇನ್ನು ಏನು ಈಗ ಅನಿಲ್ ಇದ್ದಾರೆ, ಅವರ ಗಂಭೀರ ಸ್ಥಿತಿಯನ್ನು ಈಗ ಪೊಲೀಸರು ಕೂಡ ಬಂದು ಅಲ್ಲಿ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅಣ್ಣಪ್ಪ 28 ವರ್ಷದವ ಮೃತ ದುರ್ದೈವಿ. ಆದರೆ ಶಿವಮೊಗ್ಗದ ಜಕ್ಕ ಜಂಬೂರಿನ ಅಣ್ಣಪ್ಪ 28 ವರ್ಷದವ ಮೃತ ದುರ್ದೈವಿ. ಇಂಜೆಕ್ಷನ್ ರಿಟರ್ನ್ ಹೊಡೆದಿರೋದು. ಕೆಲಸ ಮಾಡ್ತಾ ಇದ್ವಿ, ಎಲ್ಲ ಕೇಬಲ್ ಎಳಿತಿದ್ವಿ. ಲೈನ್ ಕ್ಲಿಯರ್ ಕೊಟ್ಟಿದ್ರು ಲೈನ್ಮನ್ರೆಲ್ಲ. ಅದು ರಿಟರ್ನ್ ಹೊಡೆದಿರೋದು ಗುಳಾರಿಗೆ. ಒಬ್ರು ಡೆತ್ ಆಗಿದ್ರು. ಹೊಸ ಕಂಬನೇ ಹಳೆ ವೈರು. ಬಸ್ ಕಮರ್ ಎಲ್ಲ ತೆಗ್ಕೊಟ್ಟಾರೆ. ಅದು ಯಾವ ಕಡೆಯಿಂದ ಬಂತ ಗೊತ್ತಿಲ್ಲ. ಹಾ ಇದೆ, ಆ ಕಡೆ ಇತ್ತು. ಆದ್ರೂ ಅರ್ಥ ಮಾಡಿದ್ದೇವೆ ಅದು ಹೆಂಗ್ ಬಂತ ಗೊತ್ತಿಲ್ಲ. ಈ ಶಿವಮೊಗ್ಗ ಜಿಲ್ಲೆ ಶಿಕಾರಪುರ ತಾಲೂಕು ಚಿಕ್ಕಜಂಬೂರು ಅವರು ಇಲ್ಲಿ ಕೆಲಸ ಮಾಡ್ತಾರೆ. ಅವನು ಆಸ್ಪತ್ರೆಯಲ್ಲಿ ಇದ್ದಾನೆ. ಅವ್ರದ್ದು ಹಿಂಗೆ ಇದೆ. ಏನ್ ನಮ್ಮ ಓನರಿಗೆ ಗೊತ್ತು. ರಂಗನಾಥ್ ಇಲ್ಲಿ ಒಂದು 8 ವರ್ಷದಿಂದ ಎಲ್ಲ ಸಹಾಯಕರು. ಇಲ್ಲಿ ಈಗ ಸದ್ಯಕ್ಕೆ ಒಂದು 12 ಜನ ಮಾಡ್ತಿದ್ವಿ. ಇಂಜೆಕ್ಷನ್